ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸ್ವಾಭಿಮಾನಿ ಮಾದಿಗರಿಗೆ, ಸ್ವಾಭಿಮಾನಿ ಮಾದಿಗರಿಗೆ, ಸ್ವಾಭಿಮಾನಿ ಮಾದಿಗರಿಗೆ ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ನಾರಾಯಣ ಸ್ವಾಮಿಗೆ ಜೈ. ಮೊದಲಿಗೆ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳು ತಿಳಿಸೋದಕ್ಕೆ ಇಚ್ಛಿಸುತ್ತೇನೆ. ನಾವು MP ಎಲೆಕ್ಷನಲ್ಲಿ ಸೋತಿರ್ಬೋದು, ಆದರೆ ನನಗೆ ಹೊಸದಾಗಿದ್ದರೂ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನ ತುಂಬ ಪ್ರೀತಿ ತೋರಿಸಿದ್ದಾರೆ. 6.25 ಲಕ್ಷ ಓಟು ನನಗೆ ಕೊಟ್ಟಿದ್ದಾರೆ. ಇನ್ನೊಂದು 35-50 ಸಾವಿರ ಓಟ್ಗಳು ಬಂದಿದ್ರೆ ನಾವು ಗೆಲ್ತಾ ಇದ್ವಿ. ಆದ್ದರಿಂದ ಎಲ್ಲ ಕಾರ್ಯಕರ್ತರಿಗೂ, ಮತದಾರರಿಗೂ, ಎಲ್ಲ ನಾಯಕರಿಗೂ, ನನಗೋಸ್ಕರ ಕೆಲಸ ಮಾಡಿದಂಥ ಎಲ್ಲ ಕಾಂಗ್ರೆಸ್ನ ಬಂಧುಗಳಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ಕಾರ ನಿಮ್ಮದೇ ಇದೆ. ಕೋಲಾರ ಜಿಲ್ಲೆಯಾದ್ಯಂತ ನಿಮ್ಮ ಸೇವೆ ಮುಂದುವರಿಯುತ್ತಾ ಹೇಗಿರುತ್ತೆ? ಇನ್ನೂ 4 ವರ್ಷಗಳ ಕಾಲ ನಮ್ಮ ಸರ್ಕಾರ ಇರೋದ್ರಿಂದ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸರ್ಕಾರದಿಂದ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಲ್ಲಿ ಪರಿಹಾರ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಇಲ್ಲೇ ಇದ್ದು ಈ ಜನಗಳ ಸೇವೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇದು ಮುಳುಬಾಗಿಲಿನಲ್ಲಿ ನಡೆಯುವಂಥ ಐತಿಹಾಸಿಕ ಕಾರ್ಯಕ್ರಮ. ನನಗೆ ತಿಳಿದಂಗೆ ಇದು ಪ್ರತಿ 5 ವರ್ಷಕ್ಕೊಂದ್ಸತಿ ನಡೀತಾ ಇತ್ತು, ಆದರೆ ಈಗ 7 ವರ್ಷಕ್ಕೂ ನಡೆದಿರಲಿಲ್ಲ. ಈ ಸಾರಿ ಎಲ್ಲ ಗ್ರಾಮದ ಮುಖಂಡರೆಲ್ಲ ಸೇರಿ ತೀರ್ಮಾನ ತಗೊಂಡು ವಿಜೃಂಭಣೆಯಿಂದ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಇಷ್ಟು ಜನಸಂದಣಿ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ ಹಬ್ಬ. ಇದರಲ್ಲಿ ಭಾಗವಹಿಸಿದ ಎಲ್ಲ ಭಕ್ತಾದಿಗಳಿಗೂ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದೀನಿ ದೇವರಲ್ಲಿ. ಮುಳಬಾಗಿಲು ಪಟ್ಟಣದ ವಾರ್ಡ್ ನಂಬರ್ 5 ಹೊಸ ಎಡಿ ಕಾಲೋನಿ ಹಾಗೂ ವಾರ್ಡ್ ನಂಬರ್ 6 ಅಂಬೇಡ್ಕರ್ ನಗರ ಎರಡೂ ಗ್ರಾಮದ ಭಕ್ತಾದಿಗಳು ಸಂಪ್ರದಾಯದಂತೆ ಏನು 5 ವರ್ಷಗಳಿಗೊಂದ್ಸಲ ಗಂಗಾ ಜಾತ್ರೆಯನ್ನು ಆಚರಣೆ ಮಾಡ್ತಾಯಿದ್ರು. ಈ ವರ್ಷ ಈ ಸಲ ಕೋವಿಡ್ ಬಂದಿದ್ದ ಕಾರಣ 2 ವರ್ಷ ಅದನ್ನು ಮುಂದೂಡಿ 7 ವರ್ಷಕ್ಕೆ ಈ ಸಲ ಗಂಗಾ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಎರಡೂ ಗ್ರಾಮಗಳ ಜನರು ಇವತ್ತು ವಿಜೃಂಭಣೆಯಿಂದ ಈ ಒಂದು ಗಂಗಾ ಜಾತ್ರೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ಸಿನ ಪರಾಜಿತ ಅಭ್ಯರ್ಥಿಯಾದಂಥ ಗೌತಮಣ್ಣನವರು ಆಗಮಿಸಿರೋದು ನಮ್ಮ ಜನಾಂಗಕ್ಕೆ ತುಂಬ ಖುಷಿಯಾಗಿದೆ, ಅತಿ ಹೆಚ್ಚಿನ ಸಂಭ್ರಮ ಆಗಿದೆ. ಅವ್ರಿಗಿನ್ನೂ ಹೆಚ್ಚಿನ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಇಲ್ಲೇ ಸೋತಿದ್ರು ಸಹ ಅವರು ಈ ಜನಗಳ ಮಧ್ಯೆ ನಾನು ಇರ್ತೀನಿ ಅಂತೇಳಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಜನಾಂಗದ ಪರವಾಗಿ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಸುಮಾರು ವರ್ಷಗಳಿಂದ ಈ ಮಾದಿಗ ಜನಾಂಗದ ಸಂಪ್ರದಾಯದಂತೆ ಈ ದಿನಾನು ಈ ತಿರುಪತಿ ಗಂಗಮ್ಮ ಜಾತ್ರೆಯ ವಲಸದೇವರ ಸಂದರ್ಭವಾಗಿ ಈ ದಿನ ನಮ್ಮ ಗೌತಮ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಬಂದಿರೋದು ನಮಗೆ ತುಂಬ ಸಂತೋಷಕರವಾದ ವಿಷಯ. ಅದೇ ರೀತಿಯಾಗಿ ನಮ್ಮ ಜನಾಂಗದ ನಾಯಕರು ಮತ್ತು ಸಾರ್ವಜನಿಕರು ಬಂದಿರೋದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.